गणपति महाराज की, भक्त मंडली की, भक्त हनुमान की जय, श्री रामचंद्र प्रभु की जय। राम जय तु श्री राम सुनाम अमर विनोद पद अमित फल प्रद। राम जय तु श्री राम सुनाम राम 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 राक्षस भीम रवि कुल सोम राज ललाम परम पुरुष हरि पावन श्री रघु। राम जय तु श्री राम सुनाम अमर विनुत पर अमित फल प्रद। राम जय तु श्री राम सुनाम। जय श्री रामचंद्र प्रभु की, जय मारुति की, जय सीता माता की, जय भक्त मंडली की, जय भैलांजनेय कृपा भजन नाटक मंडली की। ಮಂತ್ರಿ ಕೇಳು ಎಲ್ದೋ ನಾನು ರಾಜವ ಮಂತ್ರಿ ಕೇಳು ಇಲ್ದೋ ನಾನು ರಾಜವ ಮಂತ್ರಿ ಕೇಳು ಇಲ್ದು ನಾನು ರಾಜವ ಮಂತ್ರಿ ಕೇಳು ಸುಮಂತ್ರ ಸಂತಸದಿಂದಾಲಿ ಸಂತಸದಿಂದಾಲಿ ರಾಮಚಂದ್ರಗೆ ರಾಜ ಮಂತ್ರಿ ಕೇಳು ಇಲ್ದು ನಾನು ರಾಜವ ಮಂತ್ರಿ ಕೇಳು ಸುಮಂತ್ರೇ ಕೋಶಾಲ ದೇಶವ ಸುಕುಮಾರ ರಾಮನಿಗೆ ಕೋಶಾಲ ದೇಶವ ಸುಕುಮಾರ ರಾಮನಿಗೆ ಲೇಸಿಲಿಲ್ಲ ಪಾಠ
ದೇಶಿನಿಂದ ಪಾಠ ದೇಶಿನಿಂದ ಪಾಠ ಆಚೆಯಂ ಕಟ್ಟೋವೆ ಮಂತ್ರಿ ಕೇಳೋ ಇದು ನಾನು ರಾಜವ ಮಂತ್ರಿ ಕೇಳೋ ಪರಮ ಪೂಜ್ಯರಾದ ವಸಿಷ್ಠಾದಿಗಳೇ, ರಾಜೇಂದ್ರ, ಸುಮಂತ್ರ ಮಂತ್ರಿವರಿಯರೇ, ನಾನು ಈ ಕೋಸಲ ಸಾಮ್ರಾಜ್ಯವನ್ನು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತಿರುವುದರಿಂದಲೂ ಈಗ ನನಗೆ ವಯಸ್ಸಾದ್ದರಿಂದಲೂ ದಿನೇ ದಿನೇ ಶಕ್ತಿಹೀನವಾಗುತ್ತಾ ಇರುವುದರಿಂದಲೂ ಕುಲಜ್ಯೇಷ್ಠನು ಸೂರ್ಯ ವಂಶಕ್ಕೆ ರತ್ನಪ್ರಾಯನು ಆಗಿರುವ ಶ್ರೀರಾಮಚಂದ್ರನಿಗೆ ಈ ಕೋಶ ದೇಶದ ಅಧಿಕಾರವನ್ನು ಪಟ್ಟಕಟ್ಟಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವುದು. ಇದಕ್ಕೆ ತಮ್ಮ ಅಭಿಪ್ರಾಯವೇನು ಗುರುದೇವ? ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ರಘುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ಲೋಕ ಲೋಕವ ಕಾಯುವನು ಲೋಕ ಲೋಕವ ಕಾಯುವನು ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ. ರಾಜೇಂದ್ರ, ರಾಮಚಂದ್ರ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ ದೇವಾನು ದೇವತೆಗಳಿಗೂ ಆನಂದವಾಗಿರುವಲ್ಲಿ ನನ್ನ ಅನಿಸಿಕೆಯೂ ಬೇಕೆ. ಸಂತೋಷ, ಬಹಳ ಸಂತೋಷ. ಧನ್ಯನಾದಿ ಗುರುದೇವ, ಧನ್ಯನಾದಿ. ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಸೂಚಿಸಲೇ ಇಲ್ಲವಲ್ಲ? ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ, ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಛಲ ದೇಶಕ್ಕೆ ಬಂದಿದೆ ಶುಭ ದಿನ, ಈ ದಿನ ಶುಭ ದಿನ. ಸಾರ್ವಭೌಮ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರೆಲ್ಲರೂ ಆನಂದವಾಗಿರುವಾಗ ನನಗೂ ಸಂತೋಷವೇ. ಬಹಳ ಸಂತೋಷ, ಬಹಳ ಸಂತೋಷ. ಸುಮಂತ್ರರೇ,
ಸುಮಂತ್ರರೇ, ಹಾಗಾದರೆ ನೀವು ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಆಗಬಹುದು ರಾಜ. ಗುರುದೇವ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಲಗ್ನವೊಂದನ್ನು ತಾವು ನಿಷ್ಕರ್ಷೆ ಮಾಡಿ ಹೇಳುವರಾಗಿ. ರಾಜೇಂದ್ರ, ಗುರುದೇವ. ನಾಳೆ ಶುಕ್ಲ ಪಕ್ಷ ಪಂಚಮಿ ಗುರುವಾರ ಅಭಿಜನ್ ಮುಹೂರ್ತವು ಬಹಳ ಪ್ರಶಸ್ತವಾಗಿದೆ. ಬಹಳ ಸಂತೋಷವಾಯಿತು ಗುರುದೇವ, ಬಹಳ ಸಂತೋಷವಾಯಿತು. ತವ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ಇಂದು ಎಲ್ಲನು ಕರೆಸಿದ ಪರಿ 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 ಪರಿ ಚಂದದಿಂದ ಬೇಳೆ ಜನಕನೇ ತಂದೆಯೇ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ, ನನ್ನನ್ನು ಕರೆಸಿದ ಕಾರಣವೇನು? ಕುಮಾರ ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರಣವು ಅತಿ ಮಹತ್ತರವಾದದ್ದು. ಅದೇನೆಂದರೆ, ನಾನು ಈ ಕೋಸಲ ಸಾಮ್ರಾಜ್ಯವನ್ನು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತಿರುವುದರಿಂದಲೂ, ಈಗ ನನಗೆ ವಯಸ್ಸಾದ್ದರಿಂದಲೂ, ಕುಲಜ್ಯೇಷ್ಠನು ಸೂರ್ಯ ವಂಶಕ್ಕೆ ರತ್ನಪ್ರಾಯನೂ ಆಗಿರುವ ನಿನಗೆ ಈ ಕೋಸಲ ಸಾಮ್ರಾಜ್ಯದ ಅಧಿಕಾರವನ್ನು ಪಟ್ಟ ಕಟ್ಟಿ ರಾಮಚಂದ್ರ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವ. ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರಬೇಕೆ? ರಾಮಚಂದ್ರ, ಒಳ್ಳೆಯ ಸಲಹೆಯನ್ನು ಕೊಟ್ಟಿರುವೆ. ಅವರಿಗೂ ಈ ದಿನವೇ ಹೇಳಿ ಕಳಿಸುತ್ತೇನೆ. ಆಲಸ್ಯಂ ಅಮೃತಂ ಇಶಂ ಎಂಬಂತೆ ಪರಮ ಪೂಜ್ಯರಾದ ವಸಿಷ್ಠ ಮಹಾಮುನಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ್ದರಿಂದ ಈ ಕಾರ್ಯ ಮಾಡಲೇಬೇಕಾಯಿತು. ಅವರು ಸಮಯಕ್ಕೆ ಬರುವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತೇನೆ. ನೀನು ಚಿಂತಿಸಬೇಡ ಕುಮಾರ. ಪೂಜ್ಯರ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ಕುಮಾರ. ತಮ್ಮ ಇಚ್ಛೆಯಂತೆ ಆಗಲಿ. ಪೂಜ್ಯರ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ಈಗಲೇ ಹೋಗಿ ಮಂಗಳ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಭಿಕ್ಷಾಬದ್ಧರಾಗಿರು. ಕಾಲವರಿತು ಬಂದು ರಕ್ಷಾಬಂಧನವನ್ನು ಕಟ್ಟುವೆನು. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಈ ಶುಭ ಸಮಾಚಾರವನ್ನ ನಾಡಿನಾದ್ಯಂತ ತಿಳಿಸಿಬಿಡಿ. ಎಲ್ಲ ದೇವರ ಮಂದಿರಗಳಲ್ಲಿ ಪೂಜೆ ಪುನಸ್ಕಾರಗಳು ಸಂತೋಷವಾಗಿ ನಡೆಯಲಿ. ಈ ವಿಚಾರವನ್ನು ಎಲ್ಲ ಕಡೆ ಪ್ರಚುರಪಡಿಸಿಬಿಡಿ ಸುಮಂತ್ರರೇ. ನಾನು ಈ ಶುಭ ಸಮಾಚಾರವನ್ನ ನನ್ನ ರಾಣಿ ಮಾಸ್ತರು ತಿಳಿಸಿ ಮತ್ತೆ ಬರುತ್ತೇನೆ.
ಆಶ್ಚರ್ಯವಿದು. ಈ ದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರು ಆನಂದದ ಸಡಗರ, ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವುದು. ಸುಮಂಗಲಿಯರು, ಸುಹಾಸಿನಿಯರು ರಂಗವಲ್ಲಿಯನ್ನಿಟ್ಟು ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ, ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ. ಈ ಆನಂದವನ್ನು ನೋಡಲೆಂದು ನನ್ನನ್ನು ಬರ ಹೇಳಿದಳೆ. ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನಿಗೇನಾದರೂ ಪಟ್ಟಾಭಿಷೇಕವಾದರೆ ಈ ಅಯೋಧ್ಯೆಗಷ್ಟೇ ಸೀಮಿತವಾಗಿರಬೇಕಾಗುತ್ತದೆ. ಆದರೆ ಲೋಕ ಕಲ್ಯಾಣದ ಗತಿಯೇನು? ಶ್ರೀರಾಮಚಂದ್ರನಿಂದ ಎಂತೆಂತಹ ಮಹತ್ತರವಾದ ಕೆಲಸಗಳಾಗಬೇಕಾಗಿದೆ, ಎಂತೆಂತಹ ಸಾಧನೆಗಳಾಗಬೇಕಾಗಿದೆ. ದುಷ್ಕರ್ಮಿಗಳ ನಾಶವಾಗಬೇಕಾಗಿದೆ, ಅಧರ್ಮದ ನಾಶವಾಗಬೇಕಾಗಿದೆ. ಹೇಗಾದರೂ ಮಾಡಿ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಲೇಬೇಕು. ಏನು ಮಾಡಲಿ, ಏನು ಮಾಡಲಿ? ಕೈಕಾ ಈ ವಿಚಾರವನ್ನು ಕೈಕಾದೇವಿಯ ಬಳಿಗೆ ತಿಳಿಸಿ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿಯೇ ತೀರುತ್ತೇನೆ. ಕೈಕಾದೇವಿ, ನಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ, ನಾಡಿನೊಳಗೆಲ್ಲೆಲ್ಲೂ ಆನಂದವೋ. ನಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ, ನಾಡಿನೊಳಗೆಲ್ಲೆಲ್ಲೂ ಆನಂದವೋ. ರಘುರಾಮಚಂದ್ರನ ಪಟ್ಟಾಭಿಷೇಕವೋ, ರಘುರಾಮಚಂದ್ರನ ಪಟ್ಟಾಭಿಷೇಕವು ಓಲೈಸಿ ನೋಡಲು ಕಣ್ಗಳು ಸಾಲದು. ಓಲೈಸಿ ನೋಡಲು ಕಣ್ಗಳು ಸಾಲದು. ನಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ, ನಾಡಿನೊಳಗೆಲ್ಲೆಲ್ಲೂ ಆನಂದವೋ, ಆನಂದವೋ, ಆನಂದವೋ. ಈ ದಿನ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವು. ಈ ಶುಭ ಸಮಾಚಾರವನ್ನು ಹೇಳೋಣವೆಂದರೆ ಮಂತ್ರಿಯು ಇನ್ನೂ ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ಅದು ಅಲ್ಲದೆ ಈ ದಿನ ನನ್ನ ಪ್ರಾಣೇಶ್ವರನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರಲಿಲ್ಲ. ನನ್ನ ಮನಸ್ಸಿನ ಕಳವಳವನ್ನು ನಾನು ಏನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ.
ನಾ ತಾಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ, ಮನಸ್ಸಿನ ಕಳವಳ. ಧಗಿಸುತ್ತಲಿದೆ ಮನಸ್ಸಿನ ವೇದನೆ, ಧಗ ಧಗ ಎದ್ದಿದೆ ಮನಸ್ಸಿನ ವೇದನೆ, ಧಗ ಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕೋ ಬಾರದೆ ನಿಂತನು, ಕಾಂತನು ಏತಕೋ ಬಾರದೆ ನಿಂತನು, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ, ಮನಸ್ಸಿನ ಕಳವಳ. ಮನಸ್ಸಿನ ಕಳವಳ. ಆ ಮಂಥರೆಯೂ ಬಾರಲಿಲ್ಲವಲ್ಲ, ಕಾರಣವಾದರೂ ಏನಿರಬಹುದು? ಅಮ್ಮ, ಕೈಕಾದೇವಿ, ಕೈಕಾದೇವಿ. ಯಾರು? ಮಂಥರ ಬಂದೆಯ? ಬಾ, ಕ್ಷೇಮವೇ, ಸೌಖ್ಯವೇ, ಸುಖ ಆಗಮನವೇ ಮಂಥರ. ನನ್ನ ಸೌಖ್ಯವು ಹಾಗಿರಲಿ, ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ಅದಿರಲಿ, ಈ ದಿನ ಬಹಳ ಸಂತೋಷವಾಗಿರುವೆಯಲ್ಲ? ಮಂಥರ ಕೇಳು, ಕಂದನಾದ ರಾಮಗೆ. ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಮಂಥರ ಕೇಳಿದೆಯಾ? ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿಯೊದಗೆ ಸಂತೋಷವಾದೇನ. ಮಂಥರ ಸಂತೋಷವಾದೇನ, ಮಂಥರ ಸಂತೋಷವಾದೇನ. ರಘುಕುಲಾಧೀಶನ
ಮಂತರ ಸಂತೋಷವಾಂತೇನ ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ನೇಮದ ಮಾತೆಯ ಕೇಳಿ ನೇಮದ ಮಾತೆಯ ಕೇಳಿ ನೇಮದ ಮಾತೆ ಕೇಳಿ ನೇಮದ ಮಾತೆಯ ಕೇಳಿ ನೇಮದ ವಾರ್ತೆ ಕೇಳಿ ನೇಮದ ವಾರ್ತೆಯ ಕೇಳಿ ಭೂಮಿಯಲ್ಲಿ ನಾ ಧನ್ಯಳೋ ಸಂತೋಷವಾಂತೇನ ಮಂತರ ಸಂತೋಷವಾಂತೆ ನಾ ಮಂತರ ಸಂತೋಷವಾಂತೆ ನಾ ಮಂತರ ಈ ದಿನ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವು ಈ ವಿಚಾರವನ್ನು ತಿಳಿದು ಸಮಸ್ತ ಸಾಕೇತ ನಗವರೇ ಸಂತೋಷ ಪಡುತ್ತಿರುವಾಗ ಇದೇನೆ ಏನು ತಿಳಿಯದವಳಂತೆ ಮಾತನಾಡುತ್ತಿರುವೆ? ಅಯ್ಯೋ ಅಮ್ಮ, ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವಾದರೂ ಏನಮ್ಮ? ಮಂತರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ರಾಮನಿಗೆ ಪಟ್ಟಾಭಿಷೇಕವಾದರೆ ನನಗೆ ಬಂದ ಭಾಗ್ಯವೇನು ಅಂದರೆ ನಿನ್ನ ಮಾತಿನ ಅರ್ಥವೇನೆ ಮಂತರ? ರಾಮನಿಗೆ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವಿಲ್ಲದಂತಾಗುತ್ತಿತ್ತು. ಯೋಚಿಸಿ ನೋಡು ಮಂತರ. ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ. ಉದರಗಳು ಬೇರೆ ಬೇರೆಯಾಗಿದ್ದರೂ ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲಿಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೂ ಬೇರೆ, ನನ್ನ ಭಾಗ್ಯವೂ ಬೇರೆ. ಏನೋ ಸಾಕು, ಬಾಯಿ ಮುಚ್ಚು. ಅಯ್ಯೋ, ಅದಕ್ಕೆ ನಿನಗೆ ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ನನ್ನ ಮಗನೇನಾದರೂ ರಾಜ್ಯಭಾರವಾಳಬೇಕಿತ್ತೆ, ಇನ್ನು ನಾನು ಇಂದೋ ನಾಳೆಯೋ ಸಾಯುವವಳು. ಅದಿರಲಿ, ಮಹಾರಾಜರು ಈ ವಿಚಾರವನ್ನು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲ ಮಂತರ, ಈ ವಿಚಾರವನ್ನು ನಿನ್ನ ಹೊರತಾಗಿ ನನಗೆ ಬೇರೆ ಯಾರೂ ತಿಳಿಸಿಲ್ಲ. ಅಯ್ಯೋ, ನಾನೀಗೇನು ಮಾಡಲಿ? ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿರುವುದು, ಹೃದಯವೂ ಕಂಪಿಸುತ್ತಿರುವುದು. ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಈಗ ಇರುವ ಪರಿಸ್ಥಿತಿಯಲ್ಲಿ ಇವಳು ಹೇಳಿದಂತೆ ನಡೆದುಕೊಳ್ಳುವುದೇ ಸರಿ. ಮಂತರ, ಮಂತರ, ಇದಕ್ಕೆ ಏನಾದರೊಂದು ಉಪಾಯವನ್ನು ನೀನೇ ತಿಳಿಸು ಮಂತರ. ಹಿಂದೆ ದೇವಾಸುರನ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಹೌದು ಹೌದು ಮಂತರ. ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ಆತನು ನನಗೆ 2 ವರಗಳನ್ನು ಕೊಟ್ಟಿದ್ದನು ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವನಲ್ಲ. ಆ ವರಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲು? ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನೀನು, ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನು ಹೇಳಿದೆ ಮಂತರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿರುವೆ. ಇರಲಿ, ನಿನ್ನಿಚ್ಛೆಯಂತೆ ಆಗಲಿ. ಇನ್ನು 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲೆ? 2ನೇ ವರಕ್ಕೆ ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮರುಗೃಹ ಪ್ರವೇಶ ಮಾಡದೆ ಮುನಿರತ್ತಿಯಿಂದ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೋ. ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ಅಮ್ಮ, ಈಗ ನಾನು ಏನು ಹೇಳಿದರು
ನನ್ನ ಮಾತುಗಳೆಲ್ಲವೂ ನಿನಗೆ ವಿಷವಾಗಿಯೇ ತೋರುವುದು. ರಾಮನಿಗೆ ಏನಾದರೂ ಪಟ್ಟಾಭಿಷೇಕವಾದರೆ ಸಮಸ್ತವು ಆತನಿಗೆ ಕೈ ಸೇರುವುದು. ಒಂದು ವೇಳೆ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾದರೆ ಸಮಸ್ತವು ನಮ್ಮ ಕೈ ಸೇರುವುದಲ್ಲದೆ ನಾವೆಲ್ಲರೂ ಸಂತೋಷದಿಂದಿರಬಹುದಮ್ಮ. ಆದ್ದರಿಂದ ಈ ರೀತಿ ಹೇಳಿದೆ. ಮಂಥರ, ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಅವನಿಗೆ ಒಪ್ಪಿಸುವುದಲ್ಲವೇನಮ್ಮ ನಿನ್ನ ಚಾತುರ್ಯ. ಅದು ಹೇಗೆ ಮಂಥರ? ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಲ್ಲನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರಲೆ ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚಲ್ಲಾಪಿಲ್ಲಿಯಾಗಿ ಹರಡಿ ನೀನು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ. ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ಆಗಲಿ ಮಂಥರ, ನಿನ್ನಿಚ್ಛೆಯಂತೆಯೇ ಆಗಲಿ. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು. ಅಷ್ಟೇ ಅಲ್ಲವೇ? ಅದು ಮಹಾರಾಜರು ಇತ್ತ ಕಡೆ ಬರುತ್ತಿರುವರು. ನೀನೀಗ ಎಲ್ಲಿಗೆ ಹೋಗಬೇಕು? ಈ ವಿಚಾರವನ್ನು ಎಲ್ಲರಿಗೂ ತಿಳಿಸಲೆಂದೇ ಹೋಗುವ. ಬರಲೇ? ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದು ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಂತು ಹೋದ ಹಾಗೆ ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವುದು. ನಾನು ಈ ಮಾರ್ಗದಲ್ಲಿ ಹೊರಟು. ಹೌದು, ಮಂಥರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ರಾಜಾದಿರಾಜ ಇನಕ ಕುಲ ಚಕ್ರವರ್ತಿ ಸೂರ್ಯ ವಂಶಾಧೀಶ್ವರ ಕಟುವಾಂಗ ಭೂಪಾಲ ದಶರಥ ಮಹಾರಾಜರಿಗೆ ವಿಜಯತೆ, ದಶರಥ ಮಹಾರಾಜರಿಗೆ ವಿಜಯತೆ, ದಶರಥ ಮಹಾರಾಜರಿಗೆ ವಿಜಯತೆ. ಏನಿದು ಆಶ್ಚರ್ಯ! ಕೈಕಾಂತಪುರಕ್ಕೆ ಬರಲು ಯಾವುದೋ ಒಂದು ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ಕಾರಣವೇನಿರಬಹುದು? ಅದು ಅಲ್ಲದೆ ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸಿ ಮಾತನಾಡುತ್ತಿದ್ದ ನನ್ನ ಕೈಕೆಯೂ ಕಾಣುತ್ತಿಲ್ಲವಲ್ಲ. ಆಹಾ, ಮರೆತಿದ್ದೆನು. ಆಳೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಲುವಾಗಿ ಸಕಲಾಭರಣ ಭೂಷಿತಳಾಗಿದ್ದು. ಒಳಗೆ ಹೋಗಿ ನೋಡಿವೆ. ಕೈಕಾ 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 ಕೈಕೆಯು ಭೂಷಾಹಿಯಾಗಿರು. ಆಭರಣಗಳು ಚಿತ್ರ ಚಿತ್ರವಾಗಿ ಬಿದ್ದಿವೆ. ಮುಖವೂ ಬಾಡಿದೆ, ಕೇಶವೂ ಕೆದರಿದೆ. ಅಂದರೆ ಏನೋ ವ್ಯತ್ಯಾಸವಾಗಿರಲೇಬೇಕು, ಏನೋ ವ್ಯತ್ಯಾಸವಾಗಿರಲೇಬೇಕು. ಏನಾಗಿರಬೇಕು? ಇರಲಿ, ಬಳಿಗೆ ಹೋಗಿ ತಿಳಿದುಕೊಳ್ಳುವೆನು. ಕೈಕಾ ಕೈಕಾ ಕೈಕಾ, ಏತಕ್ಕೆ ಈ ರೀತಿ ಕೋಪದಿಂದ ಕುಳಿತಿರುವೆ? ನಿನ್ನ ಕೋಪಕ್ಕೆ ಕಾರಣರಾರು ಕೈಕಾ? ನಾನೇ ಅಥವಾ ಕೌಶಲ್ಯೇ ಮತ್ತೆ ಸುಮಿತ್ರೆ? ಯಾರು ಹೇಳು ದೇವಿ, ಯಾರು ಹೇಳು? ಅಥವಾ ನಿನ್ನ ದಾಸ ದಾಸಿಯರಿಂದಲೇ ಏನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ಕೈಕಾ, ಮಾತನಾಡು ದೇವಿ. ಏದಕ್ಕೆ ಈಗ ಮೌನವಾಗಿ ಕುಳಿತಿರುವೆ? ಮಾತನಾಡು ಕೈಕಾ. ನನ್ನ ಮೇಲೂ ಕೋಪವೇ ನಿನಗೆ? ಕೈಕಾ, ಕೋಪ ಮಾಲ್ಪಾರೆ ಮಾನುನೇ ಮಾನಿಯನೇ, ಕೋಪ ಮಾಲ್ಪಾರೆ.
ಮಣಿಯಲೇ ಕೋಪ ಮಾಳ್ಪಾರೆ ಮಾನು ನೀ ಮಣಿಯಲೇ ಕೋಪ ಮಾಳ್ಪಾರೆ ದೇವಿ ದೇವಿ ಮಾತನಾಡಬೇಕಾ ಬೇಟೆಯಿಂದಲೀನ ಪ್ರಾರ್ಥನಾದೇನೋ ಬೇಟೆಯಿಂದಲೀನ ಪ್ರಾರ್ಥನಾದೇನೋ ಬೇಟೆಯಿಂದಲೀನ ಪ್ರಾರ್ಥನಾದೇನೋ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಶಾಂತನಾಗು ನೀನು ಕೋಪ ಮಾಳ್ಪಾರೆ ಮಾನು ನೀ ಮಣಿಯಲೇ ಕೋಪ ಮಾಳ್ಪಾರೆ ದೇವಿ ದೇವಿ ಮಹಾರಾಜರ ಆಗಮನವು ಮಹಾರಾಣಿಯವರಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ಕೈಕ ಹೀಗೆ ಹೇಳುತ್ತಿರುವೆ? ಇದೇನು ಕೈಕ ಹೀಗೆ ಹೇಳುತ್ತಿರುವೆ? ನಿನ್ನ ಮೇಲೆ ಮತ್ತು ನನ್ನ ಶ್ರೀರಾಮಚಂದ್ರನ ಮೇಲಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು? ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು. ಅಯ್ಯೋ ಅಯ್ಯೋ ಮುರುಳಿ, ನನಗೆ ಭರತನು ಬೇರೆಯೇ, ಶ್ರೀರಾಮಚಂದ್ರನು ಬೇರೆಯೇ. ನನ್ನ 4 ಜನ ಮಕ್ಕಳ ಮೇಲೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕ. ಇಷ್ಟಕ್ಕೆ ಕೋಪವೇ ಕೈಕ? ಕೋಪಕ್ಕೆ ಚೆನ್ನಾಗಿ ಬಲ್ಲೆನು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿದ್ದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆನು. ಕೈಕ, ಈಗ ಅರ್ಥವಾಯಿತು ಮಹಾರಾಣಿಯವರ ಕೋಪ ಏಕೆ ಎಂಬುದಾಗಿ. ಕೈಕ, ಪರಮ ಪೂಜ್ಯರಾದ ವಸಿಷ್ಠ ಮಹಾಮುನಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ್ದರಿಂದ ಈ ಕಾರ್ಯ ಮಾಡಲೇಬೇಕಾಯಿತು. ಭರತ ಶತ್ರುಘ್ನರನ್ನು ಬಿಟ್ಟು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಇಲ್ಲ, ಮಾಡಿಯೂ ಇಲ್ಲ ಕೈಕ. ಅವರಿಗೂ ಹೇಳಿ ಕಳಿಸಿದ್ದೇನೆ, ಅವರು ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದಾರೆ. ಬಾ ಕೈಕ, ನಿನಗೆ ಮತ್ತೊಂದು ಸಮಾಚಾರವನ್ನು, ಶುಭ ಸಮಾಚಾರವನ್ನು ಹೇಳಬೇಕಿದ್ದರು. ಬಾ ದೇವಿ, ಕೋಪ ಮಾಡಿಕೊಳ್ಳಬೇಡ. ಬಾ ಕೈಕ, ಬಾ ದೇವಿ, ಯೋಚನೆ ಮಾಡಿ. ಬಾ ಕೈಕ. ಈ ರೀತಿ ಕೋಪ ಮಾಡಿಕೊಂಡರೆ ನಾನು ನಿನಗೆ ಹೇಳುವುದಾದ್ರು ಏನು ಕೈಕ? ದೇವಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಈ ಸಂತೋಷದಲ್ಲಿ, ಶ್ರೀರಾಮಚಂದ್ರನ ಈ ಸಂತೋಷ ಸಮಾಚಾರದಲ್ಲಿ ನಿನಗೆ ಏನು ಬೇಕು ಕೇಳು ಕೈಕ. ನಿನಗೇನು ಬೇಕು ಕೇಳು ಕೈಕ, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರೋ? ಏಕೆ ಅನುಮಾನವೇ ಕೈಕ? ಅನುಮಾನವೇ? ಇಲ್ಲ ಪ್ರಿಯ. ಸೂರ್ಯ ವಂಶದ ಅರಸರನ್ನು ನೀನು ಎಂದಿಗೂ ತಿಳಿಯಬೇಡ. ಖಂಡಿತವಾಗಿ ಕೇಳು ಕೈಗ, ಸಂತೋಷವಾಗಿ ಕೇಳು ಕೈಗ. ಪ್ರಾಣೇಶ್ವರ, ಸತ್ಯವಾಗಿಯೂ ನೆರವೇರಿಸಿಕೊಡುವಿರೋ? ಖಂಡಿತವಾಗಿಯೂ ಸತ್ಯವಾಗಿ ನಡೆಸಿಕೊಡ್ತೇನೆ ಕೈಕ. ಸಂತೋಷವಾಗಿ ಕೇಳು ಕೈಕ, ಸಂತೋಷವಾಗಿ ಕೇಳು. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ, ನೆನಪಿದೆಯೇ? ಕೊಟ್ಟಿದ್ದೇನು ಕೈಕ, ಆ ವರಗಳನ್ನು ಕೊಟ್ಟಿದ್ದೇನು. ಸಮಯ ಬಂದಾಗ ಕೇಳಿಕೋ ಎಂಬುದಾಗಿ ಹೇಳಿದ್ದೇನಲ್ಲ ಕೈಕ. ಸರಿ, ಹಾಗಾದರೆ ಆ ಸಮಯವು ಈಗ ಬಂದಿರುವುದು, ನೆರವೇರಿಸಿಕೊಳ್ಳಿ. ಕೈಕ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂತೋಷದಲ್ಲಿ ನಿನ್ನ ವರಗಳನ್ನು ಸಹ ನಡೆಸಿಕೊಡುತ್ತೇನೆ, ನಿನ್ನ ವರಗಳನ್ನು ಸಹ ನಡೆಸಿಕೊಡುತ್ತೇನೆ. ಕೇಳು ಕೈಕ, ಕೇಳು ದೇವಿ. ಪ್ರಾಣೇಶ್ವರ,
ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು? ನಿನಗೆ ತಿಳಿಯದೆ ನಿನ್ನ ಮೇಲಲ್ಲವೇ ಕೈಕ ನನಗೆ ಅತಿಶಯವಾದ ಪ್ರೀತಿ ಇರುವುದು? ನನ್ನ ಮೇಲೆಯೇ? ಹೌದು ಕೈಕ. ಸರಿಯಾಗಿ ಆಲೋಚಿಸಿ ನೋಡಿ, ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ? ಇದರಲ್ಲಿ ಯೋಚಿಸಕ್ಕದ್ದೇನಿದೆ ಕೈಕ? ಇಲ್ಲ ದೇವಿ, ನಿನ್ನ ಮೇಲೆಯೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಪ್ರಾಣೇಶ್ವರ, ನಿಮಗೆ ಮರೆತಿರಬಹುದೋ ಏನು? ಸರಿಯಾಗಿ ಆಲೋಚಿಸಿ ನೋಡಿ, ನನಗಿಂತಲೂ ಅಧಿಕವಾದ ಪ್ರೀತಿ ಯಾರ ಮೇಲೂ ಇಲ್ಲವೇ ಪ್ರಿಯ? ಹಾ ಹಾ, ಮರೆತಿದ್ದೆನು ಕೈಕ, ಮರೆತಿದ್ದೆನು. ನನ್ನ ಶ್ರೀರಾಮಚಂದ್ರನ ಮೇಲೆ ನನಗೆ ಎಲ್ಲಿಲ್ಲದ ಪ್ರೀತಿ ಕೈಕ, ಎಲ್ಲಿಲ್ಲದ ಪ್ರೀತಿ. ನೋಡಿದಿರೋ ಇದೀಗಲೇ ಎರಡೆರಡು ಮಾತನಾಡುತ್ತಿರುವಿರಲ್ಲ, ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೋಪ ಮಾಡಿಕೊಳ್ಳಬೇಡ ಕೈಕ. ನಿನ್ನ ಮೇಲಿರುವುದು ಪತಿ ಪ್ರೇಮ, ನನ್ನ ಶ್ರೀರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ ಕೈಕ. ಇಷ್ಟಕ್ಕೆ ಕೋಪ ಮಾಡಿಕೊಂಡರೆ ಹೇಗೆ ಕೈಕ? ಕೇಳು ದೇವಿ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಏನು ಹೇಳಿದೆ? ಏನು ಹೇಳಿದೆ ಕೈಕ? ಶ್ರೀರಾಮಚಂದ್ರನ ಮೇಲೆ ಆಣೆಯೇ? ಬೇಡ ಕೈಕ, ಬೇಡ. ಪರಮ ಪೂಜ್ಯರಾದ ವಸಿಷ್ಠ ಮಹಾಮುನಿಗಳು ಅವರಿಗೆ ಕಂಕಣಬದ್ಧವನ್ನು ಕಟ್ಟಿರುವರು. ಕಂಕಣಬದ್ಧನಾಗಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಬೇಡ ಕೈಕ. ಏನಿದ್ದರೂ ಹೇಳು, ಏನಿದ್ದರೂ ಹೇಳು ಕೈಕ, ನಾನೇ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಇಡದೆ ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಈಕೆಯು ಎಂದೂ ನನ್ನ ಮಾತಿಗೆ ಪ್ರತಿ ಹಾಡಿದವಳಲ್ಲ. ಇಂದೇಕೋ ಈಕೆ ರೀತಿಯೇ ಬೇರೆ ಆಗಿರುವುದಲ್ಲ, ಈಕೆ ನೀತಿಯೇ ಬೇರೆ ಆಗಿರುವುದಲ್ಲ. ಏನು ಮಾಡುವುದು? ನನಗೆ ಮುಖ್ಯವಾಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಇನ್ನೇನು ಕೇಳಿ ಆಡು, ಇನ್ನೇನು ಕೇಳಿ ಆಡು ಕೈಕ. ಈಗ ನೀನು ಕೇಳುವ ವರಗಳು, ಕೇಳಬೇಕೆಂದಿರುವ ವರಗಳು ಎಷ್ಟೇ ಕಷ್ಟವಾಗಿರಲಿ ಕೈಕ, ಎಷ್ಟೇ ಕಷ್ಟವಾಗಿರಲಿ, ಎಷ್ಟೇ ಕಠಿಣವಾಗಿರಲಿ ಕೈಕ, ಶ್ರೀರಾಮನಾಣಿಗೂ ನಡೆಸಿಕೊಡುತ್ತೇನೆ. ಅದೇನು ಬೇಕು ಕೇಳು ದೇವಿ, ಏನು ಬೇಕು ಕೇಳು ಕೈಕ. ಪ್ರಾಣೇಶ್ವರ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತೆ. ಹಾಗಾದ್ರೆ ಕೇಳು ದೇವಿ. ಕೇಳಲೆ ಪ್ರಿಯ? ಖಂಡಿತವಾಗಿಯೂ ಕೈಕ. ಪ್ರಾಣೇಶ್ವರ, ನನ್ನ ಮೊದಲನೇ ವರಕ್ಕೆ ನಿನ್ನ ಮೊದಲನೇ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಕೈಕ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಕೇಳಿದೆ? ಏನನ್ನು ಕೇಳಿದೆ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ. ಹೌದು, ರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗರ ಭರತನಿಗೆ ಪಟ್ಟ ಕಟ್ಟಬೇಕೆ? ಅಯ್ಯೋ ಅಯ್ಯೋ, ಎಂತಹ ಆಘಾತವಾಯಿತು, ಎಂತಹ ಆಘಾತವಾಯಿತು. ಏನು ಮಾಡಲಿ, ಏನು ಮಾಡಲಿ? ಹಾಗಾದರೆ ನಿನ್ನೆರಡನೇ ವರ? ಇನ್ನು ನನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ಈ ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಅವಳಂತೆ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೆಂದು ತೋರುವುದು. ಪ್ರಾಣೇಶ್ವರ, ಅಯ್ಯೋ ಅಯ್ಯೋ, ನನ್ನ ಶ್ರೀರಾಮಚಂದ್ರನು ಈಕೆಯ ಮೇಲಿಟ್ಟಿದ್ದ ಪ್ರೀತಿಗೆ ಏನೇ ಇಂದ್ರಿಯಾಗಿರುವುದು ಕೈಕ. ಕೈಕ ಚಿತ್ತ ಭ್ರಮಣೆಯಿಂದ ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆ ಕೈಕ, ಈ ರೀತಿ ಮಾತನಾಡುತ್ತಿರುವೆ. ಬಾ ದೇವಿ, ಈ ಪಾರ್ಶ್ವದಲ್ಲಿ ನಿಂತು ಹೇಳು, ಈ ಪಾರ್ಶ್ವದಲ್ಲಿ ನಿಂತು ಹೇಳು ಕೈಕ. ಪ್ರಾಣೇಶ್ವರ, ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮ ಪರಸಿಡಿಲು ಬಡಿದಿಹುದೋ
ಶರಣ ಸೇರಿದ ತಾಯ್ತೆ ರಾಮ ಸಾಕು ಸಾಕು ಕೈಕ, ನೀನು ಈಗ ಕೇಳಿದ ವರಗಳು ನಿಜವೇ? ನಿಜ, ಖಂಡಿತವಾಗಿಯೂ ನಿಜವೇ? ಖಂಡಿತವಾಗಿಯೂ ನಿಜ, ನಿಶ್ಚಯವಾಗಿಯೂ ನಿಜವೇ ಕೈಕ? ನಿಶ್ಚಯವಾಗಿಯೂ ನಿಜ. ಅಯ್ಯೋ, ನೀನಾಡಿದ ಮಾತಿನಿಂದ ಕಾದ ಕಬ್ಬಿಣದ ಸಲಾಕೆಯು ನನ್ನ ಕಿವಿಯಲ್ಲಿ ತೂರಿದಂತಾಯಿತು ಕೈಕ, ತೂರಿದಂತಾಯಿತು. ಕೋಮಲ ಹೃದಯನಾದ ರಾಮನಿಗೆ ಈ ವಿಚಾರವು ತಿಳಿದರೆ ಅಬ್ಬ ಅಬ್ಬ ಎಷ್ಟೊಂದು ನೊಂದುಕೊಳ್ಳುವನು ಕೈಕ, ಎಷ್ಟೊಂದು ನೊಂದುಕೊಳ್ಳುವನು. ನೊಂದುಕೊಳ್ಳಲಿ ಬಿಡಿ. ಹಾಗೊಂದು ವೇಳೆ ಈ ವಿಚಾರವು ಅಯೋಧ್ಯೆಯ ಪುರಜನರಿಗೆ ತಿಳಿದರೆ ನಿನ್ನನ್ನು ಪರಿಪರಿಯಾಗಿ ಹಾಡಿಕೊಳ್ಳುವರು. ಆಡಿಕೊಳ್ಳಲಿ ಬಿಡಿ. ಅಯ್ಯೋ ಪಾಪಿ, ಹಾಗೊಂದು ವೇಳೆ ಕೈಕ, ಹಾಗೊಂದು ವೇಳೆ ರಾಮನೇನಾದರೂ ಅರಣ್ಯಕ್ಕೆ ಹೋಗಿದ್ದೆ ಆದರೆ ನನ್ನ ಪಂಚ ಪ್ರಾಣಗಳು ಉರುಳಿ ಹೋಗುವು ಕೈಕ, ಉರುಳಿ ಹೋಗುವು. ಹಾಗೆ ನೀನು ವಿಧಿಮೆಯಾಗುವೆ. ಈ ಲೋಕದ ಜನರ ನಿಂದನೆಗೆ ಗುರಿಯಾಗುವೆ ಕೈಕ, ಲೋಕದ ಜನರಿಗೆ ನಿಂದನೆ ಗುರಿಯಾಗುವೆ. ಬೇಡ ಕೈಕ, ಬೇಡ ದೇವಿ. ಕೈಕ, ರಾಮನ ಮೇಲೆ ಏಕೆ ಇಷ್ಟೊಂದು ಹಠ, ಏತಕ್ಕೆ ಇಷ್ಟೊಂದು ಛಲ ಕೈಕ? ನನ್ನ ಮಾತನ್ನು ಕೇಳು ದೇವಿ. ಛಲವು ರಾಮನೋಳು ಬೇಡ, ಲಾಲಾನೇ ದಯದಿಂದ ನೋಡ. ಛಲವು ರಾಮನೋಳು ಬೇಡ, ಲಾಲಾನೇ ದಯದಿಂದ ನೋಡ. ಬಿಡು ನೀ ಕೋಪವ ರಾಮನೋ, ಬಿಡು ನೀ ಕೋಪವ ರಾಮನೋ, ಕರವ ಹೋಗಿವೆನ ನಿಲ್ಲೋಳು. ಕರವ ಮುಗಿವೆನ ನಿಲ್ಲೋಳು. ಜಲವು ರಾಮನೋಳು ಬೇಡ, ಲಾಲಾನೇ ದಯದಿಂದ ನೋಡ. ದೇವಿ, ಭರತಗೆ ರಾಜವಾ ದೇವಿ, ದೇವಿ
ಭರತಗೆ ರಾಜವಾ ಉಳಿಸು ರಾಮನ ವನವಾಸವ. ಉಳಿಸು ರಾಮನ ವನವಾಸವ. ಸತ್ಯಾತ್ಮನೋ ಧರ್ಮಾತ್ಮನೋ. ಕೈಕ ನನ್ನ ರಾಮನು, ನಿಮ್ಮ ರಾಮನು, ನನ್ನ ರಾಮನು, ನಿಮ್ಮ ರಾಮನು ಸುಗುಣ ವಿರಾಮನು. ಸತ್ಯಾತ್ಮನು ಧರ್ಮಾತ್ಮನು ಸುಗುಣ ವಿರಾಮನು. ಚಲವು ರಾಮನೋಳು ಬೇಡ ದಯದಿಂದ ನೋಡ. ಚಲವು ರಾಮನೋಳು ಬೇಡ. ಕೈಕ, ನೀನು ಈ ರೀತಿಯಾಗಿ ವರಗಳನ್ನು ಕೇಳುವೆ ಎಂದು ನಾನು ಸ್ವಪ್ನದಲ್ಲಿಯೂ ತಿಳಿದಿರಲಿಲ್ಲ. ಆಗ ಏನು ಮಾಡಲಿ, ಯಾರಿಗೆ ಹೇಳಿಕೊಳ್ಳಲಿ, ಏನು ಮಾಡಲಿ? ಕೈಕ, ನೀನು ಹೇಳಿದಂತೆ ನಿನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟೋಣ. ಆದರೆ ರಾಮನ ಅರಣ್ಯವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು ದೇವಿ. ಅದೆಂದಿಗೂ ಸಾಧ್ಯವಿಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲೇಬೇಕು. ಇಲ್ಲವಾದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳುತ್ತೇವೆ. ನೀನು ರಾಮನ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ದೇವಿ, ಏನಾದವು? ಏನಾದವೆ? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ದುಷ್ಟಳೆ, ಘಾತಕಿ, ಕುಲನಾಶಿನಿ, ನಿನಗೆ ಈ ದುರ್ಬೋಧನೆಯನ್ನು ಯಾರು ಮಾಡಿದರು ದೇವಿ, ಯಾರು ಮಾಡಿದರು? ನಿನ್ನನ್ನು ಸಣ್ಣ ವಯಸ್ಸಿನಲ್ಲಿ ಪ್ರೀತಿಯಿಂದ ಲಗ್ನ ಮಾಡಿಕೊಂಡಿದ್ದು ಹಾವಿಗೆ ಹಾಲೆರೆದಂತಾಯಿತು. ಹೆತ್ತ ತಾಯಿಗಿಂತಲೂ ನಿನ್ನಲ್ಲಿ ಅಧಿಕವಾದ ಪ್ರೀತಿ ಇಟ್ಟುಕೊಂಡಿದ್ದ ರಾಮನಿಗೆ ನೀನೇ ಇಂಥ ಪ್ರತಿಫಲವನ್ನು ಎಸಗಬಹುದು. ನಿನಗೆ ನಾಚಿಕೆಯಾಗುವುದಿಲ್ಲವೇ? ಲೋಕದಲ್ಲಿ ಜನರು ನಿನ್ನನ್ನು ಕಿರಾತಳು, ಕುಲಧ್ವಂಸಿನಿ, ಘಾತಕಿ ಎಂದು ನಿಂದಿಸುವುದನ್ನು ಅರಿಯೇ ದೀನನಾಗಿ ಬೇಡಿಕೊಳ್ಳುವ ನನ್ನನ್ನು ಉದ್ಧರಿಸು ಕೈಕ, ಉದ್ಧರಿಸು. ಕೋಪವನ್ನು ಬಿಡು ಕೈಕ. ಪ್ರಾಣೇಶ್ವರ, ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಬೇಕು ಅಷ್ಟೇ. ಅಯ್ಯೋ ರಾಮಚಂದ್ರ ಕುಮಾರ, ನಾನು ಈ ವೇದನೆಯನ್ನು ಹೇಗೆ ಸಹಿಸಿಕೊಳ್ಳಲಿ ರಾಮ, ಹೇಗೆ ಸಹಿಸಿಕೊಳ್ಳಲಿ? ಪ್ರಾಣೇಶ್ವರ, ಈ ನಿಮ್ಮ ಗೋಳಾಟವನ್ನು ನಾನು ಕೇಳಲಾರೆನು. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ಸೂರ್ಯವಂಶದ ಅರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರೆಂದು ಡಂಗೂರದ ಮೂಲಕ ಸಾರಿ ಬಿಡುತ್ತೇನೆ. ಸುಮಂತರ, ಯಾರು ಯಾರು? ಸುಮಂತ್ರ, ಸುಮಂತ್ರ, ಅಯ್ಯೋ ಸುಮಂತ್ರ, ಸಮಾಚಾರವೇನು ಸುಮಂತ್ರ, ಸಮಾಚಾರವೇನು? ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು. ಪೂಜ್ಯರಾದ ಮಹರ್ಷಿಗಳು ನಿಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿರುವ. ಸುಮಂತ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ಹೇಳಿ ನನ್ನ ಮನಸ್ಸನ್ನು ಸಂಕಟಕ್ಕೆ ಗುರಿಪಡಿಸಬೇಡ ಸುಮಂತ್ರ, ಬಂಧಿಸಪಡಿಸಬೇಡ. ಈ ಕೈಕೆಯ ಅಂತಃಪುರದಲ್ಲಿ ನಡೆದ ವಿಚಾರವನ್ನು ನಿನಗೆ ಹೇಳೋಣವೆಂದರೆ ನನಗೆ ಮಾತೆ ಬರದಂತಾಗಿದೆ ಸುಮಂತ್ರ, ಮಾತೆ ಬರದಂತಾಗಿದೆ ಸುಮಂತ್ರ. ಸುಮಂತ್ರ,
ಮಹಾರಾಜರು ಕೂಡ ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಬೇಡ ಕೈಕ, ಬೇಡ. ರಾಮನು ಇಲ್ಲಿಗೆ ಬರುವುದು ಬೇಡ ಕೈಕ, ನನ್ನ ಮಾತನ್ನು ಕೇಳು ದೇವಿ. ಪ್ರಾಣೇಶ್ವರ, ಸಾಕು ನಿಲ್ಲಿಸಿ. ನಿಮ್ಮ ಗೋಳಾಟವನ್ನು ನಾನು ಕೇಳಲಾರೆನು. ನನಗೆ ಕೊಟ್ಟ ಮಾತನ್ನು ನೀವು ನೆರವೇರಿಸಿ ಕೊಡಬೇಕು ಅಷ್ಟೇ. ಕೈಕ, ದೂರ ತೊಲಗು ರಾಕ್ಷಸಿ. ನನ್ನ ವಯವಗಳು ವಯೋಧರ್ಮವನ್ನು ಮರೆತು ಬೇರೆ ಬೇರೆ ಹೋಗುತ್ತಿವೆ. ರಘುಕುಲ ವಂಶಘಾತಕಿಯಾದ ನಿನ್ನನ್ನು ಒಂದು ಕ್ಷಣವೂ ಈ ಭೂಮಿಯ ಮೇಲೆ ಇರಗೊಡಲಾರೆ. ಒಂದು ಕ್ಷಣವೂ ಇರಗೊಡಲಾರೆ. ಒಂದು ವೇಳೆ ನಿನ್ನನ್ನು ಬಿಟ್ಟಿದ್ದೇ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರೂ ನಿನ್ನ ದುರ್ಬುದ್ಧಿಯನ್ನೇ ಕಲಿಸಿಕೊಳ್ಳುವರು. ಆದ್ದರಿಂದ ನಿನ್ನ ನೀಗಲೇ ಸಂಹರಿಸಿ ನನ್ನ ಕೋಪವನ್ನು ಶಾಂತಿ ಮಾಡಿಕೊಳ್ಳುತ್ತೇನೆ. ರಾಮಚಂದ್ರ ಕುಮಾರ, ಸಮಾಧಾನ. ಈ ಪಾಪಿಯ ಹೊಟ್ಟೆಯಲ್ಲಿ ನೀನೇ ಜ್ಯೇಷ್ಠ ಪುತ್ರನಾಗಿ ಜನಿಸಬೇಕಾಗಿದ್ದೆ ಕುಮಾರ. ನೀನೇ ಜ್ಯೇಷ್ಠ ಪುತ್ರನಾಗಿ ಜನಿಸಬೇಕಾಗಿದ್ದೆ. ಅಯ್ಯೋ ರಾಮ. ಜನಕ, ಸಮಾಧಾನರಾಗಿ. ಅಮ್ಮ, ಇದೇನು ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು? ರಾಮಚಂದ್ರ, ನಿನ್ನ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ನಮ್ಮ ತಂದೆಯವರು ನಿನ್ನ ಅದಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ವ್ಯಥೆ ಪಡುತ್ತಿರುವರು. ಹೇಳು ತಾಯಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆಯಾಯಿತು. ಈಗ ಮಗನ ಪರೀಕ್ಷೆಯೋ? ರಾಮಚಂದ್ರ, ನಿನಗೇಕೆ ಬೇಕು? ಬಿಡು. ಅಮ್ಮ, ನೀನು ಎಂದೂ ಈ ರೀತಿ ನನ್ನಲ್ಲಿ ಮಾತನಾಡಿದವಳಲ್ಲ. ಇಂದೇಕೋ ಕಾಣೆನಲ್ಲ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಸಾಕು, ನಿಲ್ಲಿಸಿ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿನ್ನ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ? ಆ ವರಗಳನ್ನು ನಾನು ಕೇಳಿಕೊಂಡಾಗ ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಭರತನಾರು ನಾನಾರು, ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ನೆಲವನ್ನ, ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು ತಾಯಿ. ಆಗಲಿ ತಾಯಿ, ಆಗಲಿ. ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ ಆ 2ನೇ ವರ? ಬೇಡ ಕೈಕ, ಸಾಕು, ಸುಮ್ಮನೆ ಇರಿ. ಇನ್ನು ನನ್ನ 2ನೇ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕು. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ಧಾಂಟಿಸಿದ ಮಾತೆ ನೀನು ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ
ಧರಿಪುದಂ ಧಾಟಿಸಿದ ಮಾತೆ ನೀನು ಅಮ್ಮ. ಅಮ್ಮ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನು ಅಮ್ಮ. ಪಿತೃವಾಕ್ಯ ಪಾಲಿಸುವ, ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನದೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ಅಮ್ಮ. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿಜನರ ಸೇವಿಸುವ ಘನ ಪದವಿಯನಗಿದ್ದ ಮಾತೆ ನೀನು ಅಮ್ಮ. ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದದಿಂದುಂಟೆ ಪೂತೆ ಅಮ್ಮ. ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ, ಎಚ್ಚರಿಸು ಪಿತನನ್ನ ನಮಿಸುವೆನು ಮಾತೆ. ಅಮ್ಮ ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವಿರುತ್ತಾರೆ. ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಅಶಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನಗಳ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದ ತಾಯಿ, ಬಹಳ ಉಪಕಾರ ಮಾಡಿದೆ. ಆಗಲಿ ತಾಯಿ, ಆಗಲಿ. ನಿನ್ನಿಚ್ಛೆಯಂತೆ ಈ ದಿನವೇ ನಾನು ವನವಾಸಕ್ಕೆ ಹೊರಡುವೆ. ಈ ವಿಚಾರವನ್ನ ಜನನಿ ಜಾನಕಿಗೂ ತಿಳಿಸಿಬರುತ್ತೇನೆ. ಹಿಂದಿನಿಂದ ತಂದೆಯವರ ರಕ್ಷಣಾ ಭಾರವು ನಿನ್ನದೇ ತಾಯಿ.